ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನ್ ವೆಜ್ ದಿಸಿದ್ದು ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಆಗಿಲ್ಲ. ಇದು ಪಾಯಸದ ರೆಸಿಪಿ ಅಂತ ನಿಮಗೆ ತೋರಿಸಲೇಬೇಕು ಅಂತ ಹೇಳಿಬಿಟ್ಟು, ಯಾಕಂದರೆ ಇದು ಮೋಸ್ಟ್ ಫೇವ್ರೇಟ್, ನಮ್ಮ ಫ್ಯಾಮಿಲಿಗೆ ಇಷ್ಟ ಆಗಿದ್ದು ಭಟ್ರು ಮಾಡೋ ಅಂಥ ಶೈಲಿಯಲ್ಲಿ. ನಾನು ಕೂಡ ನೋಡ್ಕೊಂಡಿದ್ದೀನಿ ಸಂಜೆ ಕುಕಿಂಗ್ ಆ್ಯಂಡ್ ವ್ಲಾಗ್ಸಲ್ಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಸದ್ಯದಲ್ಲೇ. ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಡೀಟೇಲಾಗಿ ಅವರೇ ಹೇಳ್ತಾರೆ ಭಟ್ರು, ಕೇಳಿಸ್ಕೊಂಡು ಬನ್ನಿ ಯಾವ ಥರ ಅಂತ ಹೇಳಿಬಿಟ್ಟು. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಮೊಸರಾ లోపల ఉంటుంది కదా నేను ತುಪ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಹಾಲು ಆದ್ಮೇಲೆ ಸಬ್ಬಕ್ಕಿ ಸೈಡ್ಗೆ ಇದು ಮಾಡಿಕೊಂಡು ಅದು ಸೈಡಿಂದ ಎಲ್ಲ ಬಗ್ಸ್ಬಿಟ್ಟು ಇದು ಮಾಡಬೇಕು. ಮತ್ತೆ ಎಲ್ಲ ಹಾಕ್ಕೊಂಡು ಥರ ಮಾಡ್ತಾ ಇರಬೇಕು. ಚೌಟ ಆಗ್ತಾನೆ ಇರಬೇಕು, ಹಂಗೆ ಬಿಟ್ಟರೆ ತಳ ಹಾಕುತ್ತೆ. ಕೇಕ್ ಬನ್ ಹೇಳಿಲ್ಲ. ಕೇಕ್ ಬನ್ ಬಂದಿರುತ್ತೆ. ವೈಟ್ ಕೇಕ್ ಬಂದಿದೆ, ಪ್ಲೈನ್ ಕೇಕ್ ಬನ್ನು. ಈಗ ಸ್ವೀಟ್ ಕಾರ್ನು, ಈಗ ಚೆರಿ. ಸ್ವೀಟ್ ಕಾರ್ನ್ ಅಂದರೆ ಚೆರಿ. ಚೆರಿನಾ? ಫ್ರೂಟಿ ಎಲ್ಲ ಹಾಕಬೇಕು. ಬಾದಾಮ್ ಪೌಡರ್ ಲಾಸ್ಟ್ಗೆ ಕೋವಾ ಹಾಕಿ ಚೆನ್ನಾಗಿ. ಇವಾಗ ಅವೆಲ್ಲ ಹಾಕ್ಬಿಟ್ರೆ ಕೋವಾ ಈಗ ಹಾಕಿದ್ದು ಎಷ್ಟು ಹಾಕಿದ್ರಿ? ಇವಾಗ ಟೇಸ್ಟ್ ನೋಡೋಣ. ಇದು ಜಾಸ್ತಿ ಫಂಕ್ಷನ್ ಅಲ್ವಾ, ಅದಕ್ಕೆ ಒಂದು 3 ಚೌಟಷ್ಟಿತ್ತು. ನನಗೆ ಫೈನಲ್ ಆಗಿ ಟೇಸ್ಟಿಯಾಗಿ ಪಾಯಸ ರೆಡಿ ಆಗಿದೆ. ಸದ್ಯದಲ್ಲೇ ನಮ್ಮ ಚಾನಲಲ್ಲಿ ಈ ರೆಸಿಪಿ ಬಂದೇ ಬರುತ್ತೆ, ಯಾಕಂದರೆ ಅಷ್ಟು ಸೂಪರಾಗಿದೆ. ಇದಕ್ಕೆ ಒಂದು 10 ಲೀಟರ್ ಹಾಲಷ್ಟು ಇವಾಗ ಮಾಡಿರೋ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಅಂತ ನೆಕ್ಸ್ಟ್ ಬರೋ ಅಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಬಿರಿಯಾನಿ ಕೂಡ ರೆಡಿಯಾಗಿದೆ. ಇನ್ನೊಂದು ಸೈಡು ನಾನು ಟೇಸ್ಟ್ ನೋಡೋದಕ್ಕೆ ಕೊಡ್ತಾಯಿದ್ರು ಭಟ್ರು, ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯ ಪ್ರತಿಯೊಂದು ಫಂಕ್ಷನಲ್ಲೂ ಇವರೇ ಭಟ್ರು ಮಾಡೋದು. ಪ್ರತಿಯೊಂದು ಕೆಲಸನೂ ಎಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡ್ತಾರೆ, ಹೈಜಿನಿಕ್ಕಾಗಿ ನೋಡ್ಬೋದು. ಇನ್ನೇನು ಕಬಾಬ್ ಕೂಡ ರೆಡಿ ಆಯಿತು. ನಾವು ಫುಲ್ ಆಲ್ಮೋಸ್ಟ್ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲಸನೇ ಜಾಸ್ತಿ ಇತ್ತು. ಇನ್ನೊಂದು ಏನಂದರೆ ಬಾಡಿನೇ ಸ್ಟ್ರೈನ್ ಆಗಿತ್ತು. ಹಾಗಾಗಿ ನಾನು ಲಾಗ್ಸ್ ಎಲ್ಲ ಕಂಪ್ಲೀಟಾಗಿ ನಾನು ಎಲ್ಲೂ ಕೂಡ ಮಾಡ್ಕೊಂಡಿಲ್ಲ. ಅಲ್ಲಲ್ಲಿ ಕ್ರಾಪ್ಚರನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಂಪಾರ್ಟೆಂಟ್ ಕ್ರಾಪ್ಚರ್ಸ್ನ ಮಾಡ್ಕೊಂಡಿದ್ದೀನಿ. ಇನ್ನು ಕಬಾಬ್ ಕೂಡ ಎಲ್ಲ ರೆಡಿ ಆಯಿತು. ಇನ್ನು ನಾವು ಊಟಕ್ಕೆ ಮಾಡಿಸಿದ ಮುದ್ದೆ, ಅನ್ನ ಸಾರು, ಮೊಟ್ಟೆ, ಪಾಯಸ ಅಂತೂ ಬಂದವರಂತೂ ಎಲ್ಲರಿಗೂ ಇಷ್ಟ ಆಯಿತು. ಅಷ್ಟು ರುಚಿಯಾಗಿ ಇತ್ತು ಪಾಯಸ ಮಾತ್ರ. ಯಾರು ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತಲೇ ಕೇಳ್ತಿದ್ರು. ತುಂಬ ರುಚಿಯಾಗಿದೆ, ಯಾವ ಥರ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರು, ನಮ್ಮ ರಿಲೇಷನ್ ಕೂಡ. ಹಾಗಾಗಿ ನಾನು ಕೂಡ ನೋಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ ಮುದ್ದೆ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ನಾನು ಯಾಕೆ ಮುದ್ದೆ ಮಾಡ್ತಿಲ್ಲ ಅಂತ ಕೇಳೋದಕ್ಕೆ ಹೋಗಬೇಡಿ, ಇಲ್ಲೇ ಜಾಸ್ತಿ ಜನ ಇದ್ದರು ಮುದ್ದೆ ಮಾಡೋರು, ಹಾಗಾಗಿ ಮಾಡೋದಕ್ಕೆ ಹೋಗಲಿಲ್ಲ ಮುದ್ದೆ ಮಾಡೋದಕ್ಕೆ. ನಮ್ಮ ನಾದಿನಿ ಮನೆಗೂ ಇವರೇ ಭಟ್ರು ಮಾಡಿದ್ದು, ನೋಡಿರ್ತೀರ ವಿಡಿಯೋದಲ್ಲಿ. ನನ್ನ ಮಾವನ ತಂಗಿಯವ್ರಿಗೂ ನಮ್ಮ ನಾದಿನಿಯವರು ಎಲ್ಲ ಸೇರಿಕೊಂಡು ಮುದ್ದೆ ಪ್ರಿಪೇರ್ ಮಾಡ್ತಾಯಿದ್ರೆ ಭಟ್ರು ಎಲ್ಲ ತೊಳಸ್ಬಿಟ್ಟು ಕೊಟ್ಟಿದ್ರು. ಇನ್ನು ತಟ್ಟೋದೆಲ್ಲ ಪಾಪ ಅವ್ರಿಗೆ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸೇರಿಕೊಂಡು ತರ್ತಾಯಿದ್ದಾರೆ. ಇನ್ನು ಊಟಕ್ಕೆಲ್ಲ ರೆಡಿ ಆಗಿದೆ, ಇನ್ನೇನು ಬಡಿಸೋದೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಇರ್ತಾಯಿದ್ದೀವಿ. ಇವಾಗ ನಾನು ತೋರಿಸೋದು ಬಂದುಬಿಟ್ಟು ಕೊನೆ ಪಂಕ್ತಿದೆ. ಆಲ್ಮೋಸ್ಟ್ ಎಲ್ಲ ಊಟ ಮಾಡಿ ಹೋಗಿದ್ದಾರೆ. ಇನ್ನೆಲ್ಲ ಕೊನೆ ಪಂಕ್ತಿಯಲ್ಲಿ ನಮ್ಮ ಫ್ಯಾಮಿಲಿಯವರೇ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ ಊಟ ಮಾಡಿಬಿಟ್ಟು. ಇನ್ನು ನಮ್ಮ ಲೇಟೆಸ್ಟ್ ಆಂಟಿ ಇವರು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮನ ತಂಗಿಯವರು ಲೇಟೆಸ್ಟಾಗಿ ಸ್ಪೆಷಲಾಗಿ ಎಂಟ್ರಿ. ಯಾವಾಗೂ ಪ್ರತಿಯೊಂದು ಫಂಕ್ಷನಾಗೂ ಅಷ್ಟೇ, ನಮ್ಗೆ ಅದನ್ನ ನೋಡೋಕ್ಕೇ ಖುಷಿ ಆಗೋಗುತ್ತೆ. ನಾವು ಹೊಡ್ಸಿದ ಮರಿ ಬಂದು 2 ಮೇಕೆಗಳ ಆಗಿತ್ತು. ಇನ್ನು ಬೆಳಗಿನ ಜಾವನೇ 3 ಗಂಟೆ ಅಷ್ಟೊತ್ತಿಗೆ ಏನೋ ಕಡಿದ್ರು. ಆಮೇಲೆ ಕುಕ್ಕಿಂಗ್ ಮಾಡೋಕ್ಕೆ ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ರು ಭಟ್ರು, ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ, ಎಲ್ಲ ಜೋಡಿಸ್ಕೊಡೋದಕ್ಕೆ. ಬೇಗ ಎಲ್ಲ ಮಿಕ್ಸಿಗೆ ಹಾಕಿ ಕೊಟ್ಟೆ. ಅವರು ಕೂಡ ಬೇಗನೆ ಎಲ್ಲ ಮಾಡಿದ್ರು. ಹಿಂಗೆ ಗ್ರೈಂಡರ್ಗೆಲ್ಲ ಹಾಕಿಬಿಟ್ಟು ಇಲ್ಲ ಪ್ರತಿಯೊಂದು ಕೂಡ ಎಲ್ಲರೂ ಹೆಲ್ಪ್ ಮಾಡಿದ್ರು. ಬೇಗನೆ ಎಲ್ಲ ಕ್ಲಿಯರಾಗಿ ಆಯಿತು. ಆಲ್ಮೋಸ್ಟ್ ಊಟನೂ ಇವಾಗ ನಾವು ಮಾಡಿದಂಥ ಕ್ವಾಂಟಿಟಿಗೂ ಬಂದಿರೋಂಥ ಜನಕ್ಕೂ ಕರೆಕ್ಟಾಗಿತ್ತು. ಎಲ್ಲೂ ಕೂಡ ಮಿಕ್ಕಲಿಲ್ಲ, ಎಲ್ಲೂ ಕೂಡ ವೇಸ್ಟು ಆಗಲಿಲ್ಲ. ಇನ್ನು ಹುರಿ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನೈಟೆಲ್ಲ 1-2:30 ಆಗೋಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನೀವು ಕೂಡ ನೋಡಿರ್ತೀರ ಎಷ್ಟು ಗಂಟೆಗೆ ಆರತಿ ಎತ್ಕೊಂಡೋದು, ಎಷ್ಟು ಗಂಟೆ ಮುಗೀತು. ನಾವು ಮನೆಗೆ ಬಂದು ಮೇಕೆ ಕಡಿಯೋಷ್ಟೊತ್ತು 3:30 ಆಗೋಗಿತ್ತು ಆಲ್ಮೋಸ್ಟು.
ನಮಗಂತೂ ಟೆನ್ಷನ್ ಆಗೋಗಿತ್ತು. ಇನ್ನು ಭಟ್ರು ಆಲ್ರೆಡಿ ಅವ್ರ ಪಾಪ 10 ಗಂಟೆಗೆ ಬಂದುಬಿಟ್ರು. ಇನ್ನು ಭಟ್ರು ಬಂದಾಗೇ ಕರೆಂಟು ಎಲ್ಲ ಇರಲಿಲ್ಲ, ನೈಟೆಲ್ಲ ಕರೆಂಟ್ ತೆಗೆದಿದ್ರು, ಒಂದು 3:30ವರೆಗೂ ತೆಗೆದುಬಿಟ್ಟಿದ್ರು. ಇನ್ನು ಕತ್ಲಲ್ಲೇ ತಿರ್ಗಾ ಸೆಂಟ್ರಲ್ ಬರ್ತಿತ್ತು, ಸೆಂಟ್ರಲ್ ಹಾಗೆ ಹೋಗ್ತಾಯಿತ್ತು ಕರೆಂಟೆಲ್ಲ. ತುಂಬಾ ಕಷ್ಟ ಆಗೋಯಿತು. ಇನ್ನು ಬಂದಿರೋರಿಗೆಲ್ಲ ಊಟ ಮಾಡೋದು, ಅಡುಗೆ ಮಾಡೋದು ತುಂಬಾ ಕೆಲಸಗಳಿತ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ಏನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಹಾಯ್ ಮಾಡಂಟಿ. ಇವರೇ ನೋಡಿ ನಮ್ಮ ಫ್ಯಾಮಿಲಿಯ ಲೇಟೆಸ್ಟ್ ಫ್ಯಾಮಿಲಿ. ಎಲ್ಲ ಫುಲ್ ಮುಗಿದ್ಮೇಲೆ ಲಾಸ್ಟಲ್ಲಿ ಬರ್ತಾರೆ ಯಾವಾಗೂ. ಯಾಕಂದರೆ ಬ್ಯುಸಿ ಇರ್ತಾರಲ್ಲ, ಅವ್ರಿಗೂ ಕೆಲಸ ಇದೆ. ಇವಾಗ ಓನಾಗಿ ಜಾಬ್ ಎಲ್ಲ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಬರ್ತಾರೆ ಯಾವಾಗೂ. ಹಾಯ್, ಏನು ತಿಂತಿದ್ದೀರಾ? ಏನು ಅದು ಸ್ಪೆಷಲ್ ಪಾಯಸ? ನೋಡಿ ಇವರು ನೋಡು ಲಾಗಲ್ಲಿ ಹಾಕ್ತಾರೆ. ಹೇಳುವ ಏನೋ ತೋರಿಸ್ತಿದ್ದೆಲ್ಲ. ತಿಂತಾ ಇದ್ವಿ ಅಷ್ಟೇ. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಇದೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾನ್ ವೆಜ್ ಅಲ್ಲಿಗೆ ಹೆಣ್ಣು ಮಾಡಿದೆ, ಯಾಕಂದ್ರೆ ವಿಡಿಯೋಸ್ ಮೇಕೆ ಮರಿ ನೋಡಿದ್ದು ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಪಾಪ ಅದು ಕಿರ್ಚ್ಕೊಳೋದು ಹಾಳೋದು ಎಲ್ಲ ಮಾಡ್ತಿದ್ದು ಪೇಯ್ನ್ಗೆ. ಹಾಗಾಗಿ ಧ್ರುವನ್ ಬಂದು ಪಾಪ ಹೇಳ್ತಿದ್ದಾನು, ಅಳ್ತಿದೆ ಅಂತ ಹೇಳ್ಬಿಟ್ಟು ಪಾಪು ಬರ್ತಾ ಇದೆ ಅಂತ ಹೇಳ್ತಿದ್ದ ಅವನು. ಫಸ್ಟ್ ಅವನೇ ನೋಡಿದ್ದು. ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಶೂಟ್ ಮಾಡೋದಕ್ಕೆ ಮರಿ ಹಾಕ್ತೇನೆ. ಪಾಪ ಅದು ಹಾಲು ಕುಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಪಾಪ ಅಳ್ತಾ ಇತ್ತು ಮೇಕೆನೂ ಹೊಟ್ಟೆ ಹತ್ತಿದೆ. ಹಾಗಾಗಿ ಅದಕ್ಕೆ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಸಕ್ಕೆ. ಇವಾಗ ಮಗು ಹೇಗೆ ಅಳ್ತಾ ಹೋಗ್ತಾನೆ ಅದೇ ರೀತಿ ಮೇಕೆನೂ ಅಷ್ಟೇ ಹುಡ್ತಾನೆ, ಅಳ್ತಾ ಐತೆ ಅಮ್ಮ. ಇನ್ನು ಧ್ರುವನಂತೂ ಪಾಪ ಅದಕ್ಕೆ ಹಾಲು ಕುಡ್ಸೋದು ಅವನು ಇದು ಮಾಡೋದು ಎಲ್ಲ ಟ್ರೈ ಮಾಡ್ತಾ ಇದ್ದ. ಅವನಿಗಂತೂ ಭಯ ಇಲ್ಲ. ಇನ್ನು ಚಿನ್ಮಯ್ ಅಂತೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಧ್ರುವನ್ಗೂ ಚಿನ್ಮಯ್ಗೂ. ಯಾಕಂದರೆ ಚಿನ್ಮಯ್ ಮುಟ್ಟೋದು ಇಲ್ಲ, ತುಂಬಾ ಭಯ ಪಡ್ತಾನೆ. ಇನ್ನು ನೋಡಿ ಖುಷಿ ಪಡ್ತಾನೆ ಅಷ್ಟೇ, ಮುಟ್ಟೋದಿಲ್ಲ ಅವನೆಲ್ಲ. ಧ್ರುವನಂತ ಹಿಂಸೆನೇ ಮಾಡಿಬಿಡ್ತಾನೆ. ಯಾಕಂದರೆ ಇಚ್ಕ ಪಚ್ಕ ಎಲ್ಲ ಮಾಡಿ ಮೇಕೆನ ತುಂಬಾ ನೋಡಿದ ತಕ್ಷಣ ಭಾರ ಅಷ್ಟಿತ್ತಾ? ಈಗ ಇಷ್ಟ ಆಯ್ತಾ? ಆ ಬಿಸ್ಲಾಗ ಯಾಕೆ ಹೋಗಿ ಕುತ್ಕೊಂಡಿದ್ದೀರಾ? ಬರ್ರಿ ಈ ಕಡೆ. ಇನ್ನು ಧ್ರುವನ್ ಎಲ್ಲಿದ್ದಾರೆ, ಚಿನ್ಮಯ್ ಎಲ್ಲಿದ್ದಾರೆ ಅಂತ ನೋಡಿ ಅವನು ದೂರ ನಿಂತ್ಕೊಂಡು ಅದನ್ನು ಹಗ್ಗ ಹಿಡ್ಕೊಂಡು ಹಿಡಿಯೋದಷ್ಟೇ. ಧ್ರುವನ್ ಅಂತೂ ಇನ್ನು ಮೇಕೆ ಹತ್ರನೇ ಇರ್ತಾನೆ. ನಾನು ನೋಡಿ ಆಗಿರೋ ಊಟ ಹೇಗಾಗಿದ್ದೀನಿ. ನನಗೂ ಕೂಡ ಸಾಯಂಕಾಲದಿಂದ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗೋಗಿತ್ತು. ಇನ್ನು ಬೆಳಗ್ಗೆನೇ ಸ್ಟಮಕ್ ಅಪ್ಸೆಟ್ ಆಗಿ ವಾಮಿಟ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಟ್ರೆ ಇವತ್ತೇ ಕ್ಲೀನಿಂಗ್ ಮಾಡಿಕೊಂಡು ನಾಳೆ ಬೆಂಗಳೂರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿಯರು ತುಂಬಾ ಹೆಲ್ಪ್ ಮಾಡೋದು ಅಂತ ಹೇಳ್ಬೋದು. ಪ್ರತಿಯೊಂದು ಕೆಲಸನೂ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರು. ಇನ್ನು ಅವ್ರು ಇರೋದಕ್ಕೇ ಎಲ್ಲ ಕ್ಲೀನಾಗಿ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಕ್ಲಿಯರಾಗಿ ಎಲ್ಲ ಮುಂದೆ ವಹಿಸ್ಕೊಂಡು ಎಲ್ಲ ಮಾಡಿದ್ರು ಕೆಲಸನೂ ನಮ್ಮ ಇಬ್ಬರು ನಾದಿನಿಯವರು ಅಷ್ಟೇ. ಇನ್ನು ನಾಳೆನೂ ಕೂಡ ಇನ್ನು ಸಂತೆಬೆನ್ನೂರಲ್ಲಿ ಜಾತ್ರೆ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಇನ್ನು ಇವತ್ತೆಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ನಾಳೆ ಇನ್ನು ಸಂತೆಬೆನ್ನೂರು ಜಾತ್ರೆಗೆ ಹೋಗ್ಬಿಟ್ಟು ಹಾಗೆ ಹಂಗಿಂದಂಗೆ ಬೆಂಗಳೂರಿಗೆ ಓಡೋದಂತ ಪ್ಲ್ಯಾನಿಂಗ್ ಇದೆ. ಏನ್ ಮಾಡಲ್ ಬಿಡು, ಬಾಯ್ಲಿ ಬಾ. ನಿಮ್ಮಮ್ಮ ಇಲ್ಲ ಇರ್ತಾನೆ. ಅಮ್ಮ ಅಮ್ಮ ಬಾ ಬಾ ಬಾ. ಕೊಡದಿಂದ ತಿನ್ನಿಸ್ತೀನಿ. ಬಾ ಇಲ್ಲ ಕೊಡು ತಿನ್ನಿಸ್ತೀನಿ.
ಅದಕ್ಕೆ ಮುದ್ದು ಮಾಡು ಚಿನ್ನಿ ಬಾ ಬಿಡು ಅದನ್ನು ಸಾಕು ಬಿಡು ಏ ಇಲ್ಕ ಓಡಿಸ್ತಿಲ್ಲ ಅದನ್ನ ಏನಾಗಲ್ಲ ಕ್ಲೀನಾಗಿ ಬರೀ ಏನಕ್ಕೆ ಬರ್ತೀಯ ಅಲ್ಲೇ ಎಂತ ಅಮ್ಮ ಬೇಕು ನಿನಗೆ ಯಾರು ಬೇಕು ಇಸ್ಕೊಳ್ಳೋದ್ರು ಬಾಳೆಹಣ್ಣು ತಿಂತತಾ ಸಿಪ್ಪೆ ತಿಂತದ ಬಾಳೆಹಣ್ಣು ತಿಂತತಾ ಬಿಡು ಧ್ರುವ ಹಿಂಸೆ ಮಾಡಬೇಡ ಅದಕ್ಕೆ ನೋವಾಗುತ್ತೆ ಬಿಡಮ್ಮ